ಮೊಟ್ಟ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಈಗಾಗಲೇ ನಮ್ಮ ಕಲಬುರಗಿ ಬರಗಾಲ ಘೋಷಣೆ ಆಗಿದೆ ಅಂತ ಹೇಳಿ ಇವತ್ತು ಸರ್ಕಾರ ನಮ್ಮದೇನಪ್ಪ ಅಂತಂದ್ರೆ ಬರಗಾಲ ಘೋಷಣೆ ಮಾಡಿತ್ತು. ಆ ಬರಗಾಲ ಘೋಷಣೆ ಮಾಡಿದ ಸಂದರ್ಭದಲ್ಲಿ ಇವತ್ತೇನಪ್ಪ ಅಂತಂದ್ರೆ ಹೋದ ವರ್ಷ ಹಿಡಿದು ನಮ್ಮ ರೈತರು ಭಾಳ ಕಂಗಾಲಾಗಿದ್ದಾರೆ. ಅದಕ್ಕೆ ಆ ಬರಗಾಲ ಘೋಷಣೆ ಆದದು ಒಂದು ಎಕರೆಗೆ 20,000 ರೂಪಾಯಿ ಕೊಡು ಅಂತ ಹೇಳಿ ಹಲವಾರು ಸಲ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಅದು ಕೂಡ ಸರ್ಕಾರ ಕೊಟ್ಟಿಲ್ಲ. ಮತ್ತು ಈಗಾಗಲೇ ನಮ್ಮ ಖಾತಾ ಮತ್ತು ಗೊಬ್ಬರ ಮತ್ತು ಬೀಜ ಈಗಾಗಲೇ ಭಾಳಷ್ಟು ಗಗನಕ್ಕೆ ಏರ್ಬಿಟ್ಟದ. ಇವತ್ತು DAP ಏನಪ್ಪ ಅಂತಂದ್ರೆ 1350 ರೂಪಾಯಿ ಆಗ್ಯದ. ಮತ್ತು ವಿಸ್ 013 ಏನಪ್ಪ ಅಂತಂದ್ರೆ 1250 ರೂಪಾಯಿ ಆಗ್ಯದ. DAP ಏನದ 800 ರೂಪಾಯಿ ಆಗಬೇಕು. ಮತ್ತು ವಿಸ್ 013 ಏನಪ್ಪ ಅಂತಂದ್ರೆ ಇವತ್ತು 700 ರೂಪಾಯಿ ಆಗ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಈಗಾಗಲೇ ನಮ್ಮ ರೈತರು ಏನಪ್ಪ ಅಂತಂದ್ರೆ NH ಹೋದಂಥ ಹೊಲದಲ್ಲಿ ಏನಪ್ಪ ಅಂತಂದ್ರೆ ರೈತರಿಗೆ 25 ಲಕ್ಷ ರೂಪಾಯಿ ಇವತ್ತೇನದ ಸರ್ಕಾರ ಕೊಡಬೇಕು. ಈಗಾಗಲೇ ಯಾದಗಿರಿಯಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಬಡಗಲ್ಪುರ ನಾಗೇಂದ್ರ ಅವರ ನೇತೃತ್ವದಲ್ಲಿ ಇವತ್ತೇನಪ್ಪ ರೈತರಿಗೆ 25 ಲಕ್ಷ ರೂಪಾಯಿ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಿ ಅವ್ರು ಏನು ಇಸ್ಕೊಟ್ರ ಅದು ಕಲಬುರಗಿಯಲ್ಲಿ ಕೂಡ ಆಗಬೇಕಂತೇಳಿ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ. ಮೊಟ್ಟ ಮೊದಲನೇದಾಗಿ ನಮ್ಮ ಕೂಲಿ ಕಾರ್ಮಿಕರು ಇವತ್ತೇನಪ್ಪ ಅಂತಂದ್ರೆ 316 ರೂಪಾಯಿ ಕೊಡುತ್ತಾರೆ ಇವತ್ತು ಕೂಲಿ ಕಾರ್ಮಿಕರಿಗೆ. ನಾವೇನಪ್ಪ ಅಂತಂದ್ರೆ ಒಂದು ಕೂಲಿ ಮತ್ತು 500 ರೂಪಾಯಿ ಕೊಡಬೇಕು. ಭಾಳಷ್ಟು ಕೂಲಿ ಕಾರ್ಮಿಕರು ಅಂತಂದ್ರೆ ಬಾಂಬೆ ಪುನಃ ಗುಳೆ ಹೋಗ್ತಾ ಇದ್ದಾರೆ. ಅದು ಆಗಬಾರ್ದು. 500 ರೂಪಾಯಿ ಒಂದು ಕೂಲಿ ಮತ್ತು ಆಗಬೇಕು. ನಿರಂತರವಾಗಿ ಇವತ್ತೇನಪ್ಪ ಅಂತಂದ್ರೆ 200 ರೂಪಾಯಿ 200 ದಿವಸ ನಡಿಬೇಕದು ಉದ್ಯೋಗ ಖಾತ್ರಿಯಲ್ಲಿ ಕೆಲಸ. ಮತ್ತು ಈಗಾಗಲೇ ನಮ್ಮ ಜಿಕ್ಸಮ್ದವರು ನಮಗೆ ಭಾಳಷ್ಟು ಕಡೆಯಿಂದ ರೈತರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಏನಪ್ಪ ಅಂತಂದ್ರೆ ಇವತ್ತು 63 ಯೂನಿಟ್ ಅದ. ಇವತ್ತು ಆ 63 ಯೂನಿಟ್ಗೆ ಏನಪ್ಪ ಅಂತಂದ್ರೆ ಸುಮಾರಾಗಿ 8, 9, 10 ಮಂದಿ ತನಕ ಅದಕ್ಕೆ ಹಾಕಿದ್ರೆ ಅದು ಸುಟ್ಟು ಹೋಗಿ ಇವತ್ತು ರೈತರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಅದು ಆಗಬಾರ್ದು. 100 ಯೂನಿಟ್ ಹಾಕಿದ್ರೆ ಅದು ಒಳ್ಳೇದಾಗ್ತದೆ ರೈತರಿಗೆ ಅಂತ ಹೇಳಿ ನಾವು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಸರ್. ಇದು ಕೂಡಲೇ ಆಗಿದ್ದಿಲ್ಲಪ್ಪ ಅಂತಂದ್ರೆ ನಾವು ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗ್ತದೆ. ಇವತ್ತೇನು ಬೀಜ ಗೊಬ್ಬರ ಏನು ಅದಾವ ಇವತ್ತು ಕಳಪೆ ಮಟ್ಟದಲ್ಲಿ ಹೊಂಟವ. ಅದು ಹೋದ ವರ್ಷ ಇವತ್ತು ಸೋಯಾಬನ್ನ ಇವತ್ತು 100 ಪಾಕೆಟ್ 200 ಪಾಕೆಟ್ ಇವತ್ತು ಏನದ 25 ಪಾಕೆಟ್ ಬೆಳೆಲ್ದಂಗೆ ಆಗಿತ್ತು. ಅದು ಆಗಬಾರ್ದು. ಗೊಬ್ಬರ ಮತ್ತು ಖಾತಾ ಒಂದು ಒಳ್ಳೆಯ ನಿಟ್ಟಿನಲ್ಲಿ ರೈತರಿಗೆ ಹಂಚಬೇಕಂತೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒತ್ತಾಯ ಮಾಡ್ತಾಯಿದ್ದೀವಿ. ಒಂದು ವೇಳೆ ಆಗಿದೆ ಅಂದ್ರೆ ನಾವು ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ. ಅದು ಆಗಬಾರ್ದು ಅಂತ ಹೇಳಿ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ. ಈ ಕೇಂದ್ರ ಸರ್ಕಾರನೂ ಕೂಡ ನಮ್ಮ ರೈತರಿಗೆ ಏನಪ್ಪ ಅಂತಂದ್ರೆ ಸಾಲ ಮನ್ನಾ ಮಾಡಬೇಕಂತ ಹೇಳಿ ಅವರಿಗೂ ಕೂಡ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಒಂದು ವೇಳೆ ಆಗಿದ್ದಿಲ್ಲಪ್ಪ ಅಂತಂದ್ರೆ ಒಂದು ಉಗ್ರವಾದ ಹೋರಾಟವನ್ನು ಕಲಬುರಗಿಯಲ್ಲಿ ಹಾಕಬೇಕಾಗ್ತದೆ. ನನ್ನ ಹೆಸರು ನಾಗೇಂದ್ರಪ್ಪ ತಂಬೆ, ಜಿಲ್ಲಾಧ್ಯಕ್ಷ, ಕರ್ನಾಟಕ ರಾಜ್ಯ ರೈತ ಸಂಘ कलबुर्गी। नमस्कार। गुलबर्गा शहर में पहली बार 5 साल मेंटेनेंस के साथ फार्म हाउस सेल किया जा रहा है। ये जो पीछे आप देख रहे हैं रहमत फार्म हाउस है, इसका वर्क स्टार्ट हो चुका है और बुकिंग भी स्टार्ट हो चुकी है। ज्यादा जानकारी के लिए कांटेक्ट कीजिए भूमि बिल्डर्स एंड डेवलपर्स के मोबाइल नंबर 9972781789। ये आप लोगों को इजी इंस्टॉलमेंट के साथ 5 साल की इजी इंस्टॉलमेंट के साथ सेल किया जा रहा है। गुलबर्गा से ये 10.5 किलोमीटर यानी 10.5 किलोमीटर पर ये फार्म हाउस बनाया जा रहा है। विलेज केरूर, तालुका डिस्ट्रिक्ट गुलबर्गा। कांटेक्ट कीजिए भूमि बिल्डर्स एंड डेवलपर्स।